ಇವತ್ತು ಪ್ರಜೆಗಳಿಂದ ತೆರಿಗೆ ಸಂಪಾದನೆ ಮಾಡಿದಂತ ಸರ್ಕಾರಗಳು ನಿಮಗೆ ಜಡ್ ಬದ್ಧತೆ ಕೊಡ್ತಾ ಬಂದಿದ್ದಾರೆ ಅಂತಂದ್ರೆ ಮತ್ತೆ ಅದರ ಅಡಿಯಲ್ಲಿ ನೀವು ಬಂದಿರಲ್ಲ, ಸಂವಿಧಾನದ ಅಡಿಯಲ್ಲಿ ನೀವು ಬಂದಿರಿ. ಕ್ಷೇತ್ರದ ಮಾಜಿ ಸಚಿವರು ಶಾಸಕರಾದಂತ ಈಗ ಹಾಲಿ MLC ಅಂತ CT ಅವರು ಮಾತಾಡ್ತಾ ಹೇಳ್ತಾರೆ, ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಿಲ್ಲ, ನೀನೇನು ಮಾಡೋಕ್ಕಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಬಟ್ ಅವರು ಅಪ್ಪರ ಬಗ್ಗೆ ಅಷ್ಟು ಮಾತಾಡೋರು ಅವ್ರ ಅಪ್ಪರ ಬಗ್ಗೆ ಅವ್ರು ಗೌರವ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಅರ್ಥ ಮಾಡ್ಕೋಬೇಕಂತೆ. ಗುಲಾಮ್ಗಿರಿ ಮಾಡೋದಾದ್ರೆ ಅಲ್ಲಿ ಮಾಡ್ಕೊಂಡಿರಲಿ, ಅವರು RSS ಗುಲಾಮ್ಗಿರಿ ಮಾಡ್ಕೊಂಡಿರಲಿ, ಆದರೆ ನ್ಯಾಯಯುತವಾಗಿ ಈ ಪ್ರಿಯಾಂಕ ಖರ್ಗೆ ಅವರ ಮಾತು ಸರಿ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕಾನೂನು ಒಂದೇಯ, ಏನಿದ್ರು ಕೂಡ ಅದು ಸರ್ಕಾರದ ಅಡಿಯಲ್ಲಿ ಬರಲೇಬೇಕು. ಇವತ್ತು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರಿ, ಇದನ್ನ ನಾವು ಖಂಡಿಸ್ತೀವಿ. ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಒಂದು ಸುದ್ದಿ ಮಾಡಿದಂತ ಒಂದು ಪ್ರಸಂಗ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರ ಒಂದು ವಿಚಾರಧಾರೆ. ಏನು ವಿಚಾರಧಾರೆ? RSS ಸಂಘಟನೆ 100 ವರ್ಷದ ಸಂಭ್ರಮಾಚರಣೆಯಲ್ಲಿರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಇವತ್ತು RSS ಶಾಖೆಯ ಎಲ್ಲ ವಿಚಾರಗಳು ಮುನ್ನೆಲೆಗೆ ಬಂದು ಒಂದು ಭದ್ರತೆ ದೃಷ್ಟಿಯಲ್ಲಿ ನೀವು ಒಂದು ಸಂಘಟನೆ ಅಂತ ಹೇಳಿದ ಮೇಲೆ ಸಂವಿಧಾನದ ಅಡಿಯಲ್ಲಿ ಬರಬೇಕಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಡಿಯಲ್ಲಿ ಇವತ್ತು ಪ್ರಜೆಗಳಿಂದ ತೆರಿಗೆ ಸಂಪಾದನೆ ಮಾಡಿದಂಥ ಸರ್ಕಾರಗಳು ನಿಮಗೆ ಜಡ್ ಬದ್ಧತೆ ಒಂದು ಕೊಡ್ತಾ ಬಂದಿದ್ದಾರೆ ಅಂತಂದ್ರೆ ಮತ್ತು ಅದರ ಅಡಿಯಲ್ಲಿ ನೀವು ಬಂದಿರಲ್ಲ, ಸಂವಿಧಾನದ ಅಡಿಯಲ್ಲಿ ನೀವು ಬಂದಿರಿ. ಮತ್ತು ಇವತ್ತು ಪ್ರತಿಯೊಂದು ದೇವಸ್ಥಾನ ಆಗಲಿ, ಸಂಘ ಆಗಲಿ, ಸಂಸ್ಥೆ ಆಗಲಿ ಇವತ್ತು ಸರ್ಕಾರದಿಂದ ನಡಿಬೇಕಲ್ಲ. ಲೆಕ್ಕಪತ್ರ ಇವತ್ತೇನಾದರೂ ಖರ್ಚು ವೆಚ್ಚ ಎಲ್ಲಿಂದ ಬರ್ತದೆ, ಯಾವ ರೀತಿ ನಡೀತದೆ, ಏನು ಆಂತರಿಕ ನಿಮ್ಮ ಒಂದು ಕೆಲಸ ಏನು, ನಿಮ್ಮ ಕೇಂದ್ರ ಕಚೇರಿಯ ಕೆಲಸ ಏನು, ಇದನ್ನೆಲ್ಲ ಬಹಿರಂಗಪಡಿಸಬೇಕಲ್ಲ. ಇದೇ ಒಂದು ವಿಚಾರನ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಎತ್ತಿರ್ತಕ್ಕಂಥದ್ದು. ನಿಮ್ಮಲ್ಲಿ ಸಂಘಟನೆಯ ನೋಂದಣಿ ಇದ್ದರೆ ಅದನ್ನು, ಆ ಕಾಪಿಯನ್ನು ಅವರಿಗೆ ಕೊಡಿ, ಸರ್ಕಾರದ ಮುಂದೆ ಇಡಿ. ಏನು ವ್ಯತ್ಯಾಸ ಇದೆ? ಇವತ್ತು ದೇಶಾದ್ಯಂತ ಸಾಕಷ್ಟು BJP ಕಾರ್ಯಕರ್ತರು, BJP ಮುಖಂಡರು, RSS ಮುಖಂಡರು ಇವತ್ತು ಪ್ರಿಯಾಂಕ ಖರ್ಗೆ ಅವರ ವಿರುದ್ಧ ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರಿ, ಇದನ್ನು ನಾವು ಖಂಡಿಸ್ತೀವಿ. ನಾವು ಪ್ರಿಯಾಂಕ ಖರ್ಗೆಜಿಯವರ ಪರ, ಅವರ ಒಂದು ವಿಚಾರದ ಪರ, ಕಾಂಗ್ರೆಸ್ ಸರ್ಕಾರದ ಒಂದು ಪರ, ಆ ಒಂದು ನಿಲುವಿನಲ್ಲಿ ನಾವೆಲ್ಲ ಇದ್ದೀವಿ. ನಾವು ಯಾವತ್ತೂ ಒಂಟಿಯಾಗಿ ಇರಲು ಬಿಡೋದಿಲ್ಲ. ಪ್ರಿಯಾಂಕ ಖರ್ಗೆಜಿಯವರ ಪರ ಇದ್ದೀವಿ. ಇವತ್ತು ನಿನ್ನೆ MLC ಚುನಾವಣೆಯಲ್ಲಿ ನೋಡಿರ್ಬೋದು, ನಮ್ಮ ಕಾಂಗ್ರೆಸ್ ಸದಸ್ಯರು ಇವತ್ತು MLAಗಳು 135 ಜನ ಇರತಕ್ಕಂಥದ್ದು, ಮತಗಳ ಚಲಾವಣೆ ಆಗಿರ್ತಕ್ಕಂಥದ್ದು 152. ಇದರಲ್ಲಿ ಅರ್ಥ ಮಾಡಿಕೊಳ್ಳಿ, RSS ವಿಚಾರ ಮುನ್ನೆಲೆಗೆ ಬಂದ ಮೇಲೆಯೂ ಕೂಡ ಇವತ್ತು BJPಯಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ, ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಮೊನ್ನೆ ಪ್ರಿಯಾಂಕ ಖರ್ಗೆ ಅವರು ಒಬ್ಬರ ಗೃಹ ಮಂತ್ರಿ ಆದಾಗ ಅವರು ಒಂದು ಪ್ರಶ್ನೆನೇ ಎತ್ತಿದ್ದಾರೆ RSS ಬಗ್ಗೆ. ಅವರು RSS ಬಗ್ಗೆ ಏನು ಪ್ರಶ್ನೆ ಎತ್ತಿದ್ದಾರೆ ಅಂದರೆ, ಈ ದೇಶದ ಸಂವಿಧಾನಕ್ಕೆ, ಈ ದೇಶಕ್ಕೆ ಗೌರವ ಕೊಡೋ ಅಂಥವ್ರು ಒಂದು ಸಂಘ ಸಂಸ್ಥೆ ಇರ್ಬೋದು, ಜನರಿರ್ಬೋದು, ಒಂದು ನೋಂದಣಿ ಮಾಡಬೇಕು ಅನ್ನೋ ಪ್ರಶ್ನೆ ಅವರು ಎತ್ತಿದ್ದಾರೆ. ಹಾಗಾಗಿ RSS ನಾನು 100 ವರ್ಷ ನಮ್ಮದು ಸಂಘಟನೆಗೆ 100 ವರ್ಷ ಪೂರೈಸಿದೆ, 100 ವರ್ಷ ಅನುಭವಿಸಿದ್ದು, ನಾವು ಅದು ಮಾಡಿದ್ವಿ, ಇದು ಮಾಡಿದ್ವಿ, ನಾವು ದೇಶ ಪ್ರೇಮಿಗಳು, ದೇಶದ ಅಂತ ಹೇಳ್ತಾರೆ. ಮೊನ್ನೆ ಪ್ರಿಯಾಂಕ ಖರ್ಗೆ ಅವರ ಒಂದು ಪತ್ರಕ್ಕೆ ಮೋಹನ್ ಭಾಗವತರವ್ರು ಮಾತಾಡ್ತಾ ಹೇಳ್ತಾರೆ, ನಾವು ಹಿಂದೂ ಧರ್ಮನೇ ರಿಜಿಸ್ಟರ್ ಆಗಿಲ್ಲ, ನಾವ್ಯಾಕೆ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಪ್ರಶ್ನೆ ಹೇಳ್ತಾರೆ. ಹಿಂದೂ ಧರ್ಮ ಒಂದು ಧಾರ್ಮಿಕ ಸಂಸ್ಥೆ, ಆದರೆ ಭಾರತದ ಸಂವಿಧಾನವನ್ನು ನಾವು ಈ ದೇಶದ ಎಲ್ಲ ನಾಗರಿಕರು ಒಪ್ಕೊಂಡಿದ್ದೀವಿ. ಭಾರತದ ಸಂವಿಧಾನ ಒಪ್ಕೊಂಡ ಮೇಲೆ ಸಂವಿಧಾನ ಚೌಕಟ್ಟಿನಲ್ಲಿ ನಾವೊಂದು ಕಾರ್ಯವನ್ನು ನಿರ್ವಹಿಸಬೇಕಂತ. ಅದಕ್ಕಾಗಿ RSS ಅವರು ಕಡ್ಡಾಯವಾಗಿ ನೋಂದಣಿ ಮಾಡಲೇಬೇಕಾಗುತ್ತೆ. ಇವರು ನೋಂದಣಿ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇಡೀ ದೇಶ ಮತ್ತು ರಾಜ್ಯದಾದ್ಯಂತ ನಾವು ಹೋರಾಟಗಳನ್ನು ಪ್ರಾರಂಭ ಮಾಡೋದ್ರ ಮುಖಾಂತರ ಅವ್ರನ್ನ ನೋಂದಣಿ ಮಾಡಿಸ್ತೀವಿ. ಮತ್ತು ಕೆಲವು BJP ಲೀಡ್ರು ಹೇಳ್ತಾರೆ, ನಮ್ಮ ಕ್ಷೇತ್ರದ ಮಾಜಿ ಸಚಿವರು ಶಾಸಕರಾದಂಥ ಈಗ ಹಾಲಿ MLC ಅಂತ CT ಅವರು ಮಾತಾಡ್ತಾ ಹೇಳ್ತಾರೆ, ನಾನು ನಿಮ್ಮ ಅಪ್ಪನ ಕೈಲೇ ಏನು ಮಾಡೋಕ್ಕಾಗಿಲ್ಲ, ನೀನೇನು ಮಾಡೋಕ್ಕಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ. ಬಟ್ ಅವರು ಅಪ್ಪರ ಬಗ್ಗೆ ಅಷ್ಟು ಮಾತಾಡೋರು ಅವ್ರ ಅಪ್ಪರ ಬಗ್ಗೆ ಅವ್ರು ಗೌರವ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರು ಅರ್ಥ ಮಾಡ್ಕೋಬೇಕಂತೆ. ಅವ್ರ ಅಪ್ಪರ ಬಗ್ಗೆ ಅವ್ರು ಗೌರವ ಇದ್ರಿ ಈ ಮಾತು ಹೇಳ್ತಿರಲ್ಲ. ಅವರೊಬ್ಬ ಸಂವಿಧಾನ ಚೌಕಟ್ಟಿನಲ್ಲಿ MLA ಮಂತ್ರಿ ಆದರು, ಅವರು ಹೆಂಗೆ ಮಾತಾಡಬೇಕು ಸಾರ್ವಜನಿಕರು ಅನ್ನೋದು ಕಲಿಬೇಕು. ಅದಕ್ಕಾಗಿ ಅವ್ರನ್ನ ಈ ಕ್ಷೇತ್ರ ಜನ ತಿರಸ್ಕಾರ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವ್ರು ತಿರಸ್ಕಾರ ಮಾಡೋದ್ರಲ್ಲಿ ಏನೂ ಇದಿಲ್ಲ. ಕೆಲವು ದಲಿತ ಮುಖಂಡರನ್ನ ಎತ್ಕಟ್ಟಿ ಅವ್ರು ಪ್ರೆಸ್ ಮೀಟ್ ಮಾಡಿಸೋದ್ರ ಮುಖಾಂತರ
ಅವರಿಗೆ ಅವರು ಅಂದೇ ಇಲ್ಲ ಅಂದಿಲ್ಲ ಅಂತ. ಅಲ್ಲ, ವಿಡಿಯೋಗಳು ಓಡಾಡ್ತಿದ್ದಾವೆ, ಅವ್ರು ಮಾತಾಡಿರೋದು ಇದೆ, ದಾಖಲೆಗಳಿದೆ. ಅಂದೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅವರು ಗುಲಾಮಗಿರಿ ರಾಜಕಾರಣ ಮಾಡೋದು ಬಿಟ್ಟು ಸಂವಿಧಾನದ ಅಡಿಯಲ್ಲಿ ಯಾರೇ ತಪ್ಪು ಮಾಡಿರಿ, ಅವರು ಆ ಜಾತಿ ಈ ಜಾತಿ ಅನ್ನೋದು ಬೇಡ ನಮಗೆ. ಯಾರೇ ಸಂವಿಧಾನದಲ್ಲಿ ತಪ್ಪು ಮಾಡ್ರೆ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ಆಗಬೇಕು. ಇದರಿಂದ RSS ಮೇಲೆ ಕ್ರಮ ಆಗಬೇಕು ಅಂದರೆ ಅವ್ರು ನೋಂದಣಿ ಮಾಡ್ಕೋಬೇಕು. ಇಲ್ಲಾಂದರೆ ನಮ್ಮ ಗೃಹ ಮಂತ್ರಿಗಳು ಈಗ ಹೇಳ್ತಾರಲ್ಲ, ಅವರು ನೀವೇನು ಮಾಡೋಕ್ಕಾಗಲ್ಲ ಅಂತ. ಈಗ ಅವ್ರು ಗೃಹ ಮಂತ್ರಿ ಆಗಿದ್ದಾರೆ, ನಾವು ಚಾಲೆಂಜ್ ಮಾಡ್ತೀವಿ. ಅವರು ಈಗ ಏನು ನೋಂದಣಿ ಆಗದಲ್ಲಿ ಈಗ ಎಲ್ಲ ಕಡೆ ಪಥಸಂಚಲನ ಮಾಡ್ತಾರಲ್ಲ, ನಮ್ಮ ರಾಜ್ಯದಲ್ಲಿ ಮಾಡಲಿ, ನಾವು ಹೇಳ್ತೀವಿ ನೋಡೋಣ. ಈ ದೇಶದ ಹೇಳಲ್ಲ, ನಮ್ಮ ರಾಜ್ಯದಲ್ಲಿ ಹೇಳ್ತೀವಿ. ಅವ್ರು ಪಥಸಂಚಲನ ಮಾಡಿ ತೋರಿಸ್ಲಿ ಪರ್ಮಿಷನ್ ತಗೊಂಡಲ್ಲೇ. ಇದು ಕಾನೂನಿನ ಅಡಿಯಲ್ಲಿ ಬರಲ್ಲ. ಹಾಗಾಗಿ ಅವರು ಮಾತಾಡ್ತಿರೋ ಸರಿ ಅಲ್ಲ, ಅವರು ಕಾನೂನನ್ನ ಇದು ನಡೆಸಬೇಕು. ಮೊನ್ನೆ ನಮ್ಮ ಇವರು ರಮೇಶ್ ಜಿಗಜಿಣಗಿ ಒಬ್ರು ಹೇಳಿದ್ದಾರೆ ಮಾತಾಡ್ತಾ. ಅವರೇನು ಹೇಳ್ತಾರೆ ಅಂತಂದರೆ, ಇವರು ದಲಿತಾಗಿ ಯಾಕೆ ಮಾತಾಡಬೇಕಾಯ್ತು ಅಂತ. ಅಲ್ರಿ, ಅವರೊಬ್ಬ ಪಾರ್ಲಿಮೆಂಟ್ ಸದಸ್ಯರು 2-3 ಸರಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾರೆ. ದಲಿತಾಗಿ ಮಾತಾಡಬಾರ್ದು ಅಂತಾರಲ್ಲ. ಈ ಸಂವಿಧಾನದ ಅಡಿಯಲ್ಲಿ ದಲಿತರಿಲ್ವಾ? ದಲಿತರು ಈ ದೇಶದ ಪ್ರಜೆಗಳಲ್ವಾ? ಇವರು ಯಾಕೆ ಈ ಪ್ರಶ್ನೆ ಎತ್ತಬೇಕು? ಇವರಿಗೆ ಅವ್ರ ಮನೆ ಗುಲಾಮಗಿರಿ ಮಾಡೋದಾದ್ರೆ ಅಲ್ಲಿ ಮಾಡ್ಕೊಂಡಿರಲಿ, ಅವರು RSS ಗುಲಾಮಗಿರಿ ಮಾಡ್ಕೊಂಡಿರಲಿ. ಆದರೆ ನ್ಯಾಯಯುತವಾಗಿ ಈ ಪ್ರಿಯಾಂಕ ಖರ್ಗೆ ಅವರ ಮಾತು ಸರಿ ಇದೆ. ಆದ್ದರಿಂದ ಅವ್ರನ್ನ ಇಡೀ ದಲಿತ ಸಂಘರ್ಷ ಸಮಿತಿ, ಇಡೀ ದಲಿತ ಸಂಘಟನೆಗಳು ಹೋಗ್ಬಿಟ್ಟು ಬೆಂಬಲಿಸ್ತೀವಿ, ಅವ್ರ ಪರವಾಗಿ ನಿಲ್ತೀವಿ. ಪ್ರಿಯಾಂಕ ಖರ್ಗೆ ಅವರು ಅವ್ರನ್ನ ಕಾನೂನಿನ ಅಡಿಯಲ್ಲಿ ನೋಂದಣಿ ಮಾಡಿಸ್ತಾರೆ ಅನ್ನೋ ಭರವಸೆ ಇದೆ. ಮಾಡಿಸ್ತದೆ. ನಾವು ಚಳವಳಿ ಮಾಡೋದ್ರ ಮುಖಾಂತರ ಸಂವಿಧಾನದ ಏನು ನ್ಯಾಯದ ಹಕ್ಕಿದೆ ಅದನ್ನು ಪಡಿತೀವಿ ಅಂತ ಈ ಮೂಲಕ ಹೇಳ್ತೀವಿ. ಏನು ಇತ್ತೀಚಿನ ದಿನಗಳಲ್ಲಿ ನಡೀತಿರುವಂತಹ ಬೆಳವಣಿಗೆ, ನಮ್ಮ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು RSS ಅನ್ನುವಂಥ ಸಂಸ್ಥೆಗೆ ನೋಂದಣಿ ಆಗಿಲ್ಲ ಅನ್ನುವಂತಹ ಆ ವಿಷಯವನ್ನ ಹುಟ್ಟುಹಾಕಿ ಅವರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ, ನೋಂದಣಿ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಕಾನೂನು ಒಂದೇಯ, ಯಾರಿಗೂ ಏನು ಇದಿಲ್ಲ. ಯಾವುದೇ ಒಂದು ಸಣ್ಣ ಸಂಸ್ಥೆ ಅಥವಾ ಅಂಗಡಿಯನ್ನ ಅದು ರಿಜಿಸ್ಟ್ರೇಷನ್ ಮಾಡಬೇಕಂತ ನಡೆಸಬೇಕು ಅಂತ ಹೇಳಿದ್ರೆ ರಿಜಿಸ್ಟರ್ ಮಾಡುವಂಥದ್ದು ಕಡ್ಡಾಯ ಇಲ್ಲದೆ ಇದ್ರೆ ಪಕ್ಷದಲ್ಲಿ ಅದು ಸರಿಯಾಗಿ ಆಗುವುದಿಲ್ಲ. ಅದಲ್ಲಿ ಬೇರೆ ಬೇರೆ ಏನೋ ಒಂದು ಚರ್ಚೆಗೆ ಈಡ್ ಮಾಡ್ಲಿ ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಸಂಘಟನೆ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ RSS ಅನ್ನ ಏನು ನೋಂದಣಿ ಮಾಡ್ಬೇಕಂತ ಹೇಳಿ ಏನು ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಏನು ಹೇಳ್ತಾ ಇದ್ದಾರೆ, ಬಹುಶಃ ಅವ್ರದ್ದು ಪ್ರಶ್ನೆ ಸರಿಯಾಗೇ ಇದೆ. ಯಾಕಂತ ಹೇಳಿದ್ರೆ ಯಾವುದೇ ಸಂಘಟನೆ ಇರ್ಬೋದು, ಸಂಸ್ಥೆ ಇರ್ಬೋದು, ಏನಿದ್ರು ಕೂಡ ಅದು ಸರ್ಕಾರದ ಅಡಿಯಲ್ಲಿ ಬರಲೇಬೇಕು. ಹಾಗಾಗಿ ಆ ಸಂಸ್ಥೆ ಕೂಡ ನಮ್ಮ ಪ್ರಕಾರ ರಿಜಿಸ್ಟ್ರೇಷನ್ ಮಾಡೋದು ಏನು ಸಮಸ್ಯೆ ಅಂತೂ ಇಲ್ಲ ತಾನೆ. ಸಮಸ್ಯೆ ಇಲ್ಲ ಅಂದ್ಮೇಲೆ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಏನು ಸಮಸ್ಯೆ? ಹಾಗಾಗಿ RSS ಅನ್ನ ನೋಂದಣಿ ಮಾಡಬೇಕು ಅಂತ ಹೇಳಿ ನಾವು ಹೇಳ್ತೇವೆ. ಇದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಇದಕ್ಕೆ ನಮ್ಮ ಸಂಪೂರ್ಣವಾದಂತಹ ಬೆಂಬಲ ಇದೆ. ಜೈ ಭೀಮ್, ಜೈ ಭೀಮ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.